ಬೆಳಗಾವಿ ಗಡಿಯಲ್ಲಿ 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಚುರುಕುಗೊಳಿಸಿದೆ. ಮಹಾರಾಷ್ಟ್ರದ ನಾಸಿಕ್ ಠಾಣೆಯಲ್ಲಿ ಎಸ್ಐಟಿಯಿಂದ ತನಿಖೆ ನಡೀತಾ ಇದೆ. ಹಣ ರಾಬರಿ, ಸಂದೀಪ್ ಪಾಟೀಲ್ ಕಿಡ್ನಾಪ್ ಪ್ರಕರಣದ ತನಿಖೆ ಚುರುಕುಗೊಳಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ನಲ್ಲಿ ಖತರ್ನಾಕ್ ರಾಬರಿ ಗ್ಯಾಂಗ್ ಒಂದಲ್ಲ ಎರಡಲ್ಲ ಬರೋಬ್ಬರಿ 400 ಕೋಟಿ ರೂಪಾಯಿ ಹಣ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಬಂಧಿತ 6 ಆರೋಪಿಗಳನ್ನ ತೀವ್ರ ವಿಚಾರಣೆಗೊಳಪಡಿಸಲಾಗಿದೆ. ರಾಬರಿ ಕುರಿತು ಆರೋಪಿಗಳಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬೆಳಗಾವಿ ಗಡಿಯಲ್ಲಿ 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಈ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. ಮಹಾರಾಷ್ಟ್ರದ ನಾಸಿಕ್ ಠಾಣೆಯಲ್ಲಿ ಎಸ್ಐಟಿಯಿಂದ ತನಿಖೆ ಆಗ್ತಾ ಇದೆ. ಹಣ ರಾಬರಿ, ಸಂದೀಪ್ ಪಾಟೀಲ್ ಕಿಡ್ನಾಪ್ ಪ್ರಕರಣದ ತನಿಖೆ ಚುರುಕುಗೊಳಿಸಿದ್ದಾರೆ. ಬಂಧಿತ 6 ಆರೋಪಿಗಳನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ರಾಬರಿ ಕುರಿತಾದಂತಹ ಮಾಹಿತಿಯನ್ನ ಆರೋಪಿಗಳಿಂದ ಎಸ್ಐಟಿ ಅಧಿಕಾರಿಗಳು ಪಡಿತಾ ಇದ್ದಾರೆ. ಈಗ ಆಲ್ರೆಡಿ 6 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ನಿನ್ನೆ 5 ಜನರನ್ನ ಮಹಾರಾಷ್ಟ್ರ ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು. ಇವತ್ತು ಮತ್ತೊಬ್ಬನನ್ನ ಬಂಧಿಸಿದ್ದಾರೆ. ಜನವರಿ 23ರಂದೇ 4 ಜನರನ್ನ ಅರೆಸ್ಟ್ ಮಾಡಲಾಗಿತ್ತು. ಮಚೀಂದ್ರ ಮಾಧವಿ ಏನಿದ್ದಾನೆ ಆತನನ್ನ ಸದ್ಯ ವಿಚಾರಣೆ ನಡೆಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಒಂದೊಂದೇ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಹೇಗೆ ರಾಬರಿ ಮಾಡಿದ್ದಾರೆ, ಆಮೇಲೆ ಈ ಚೋರ್ಲಾ ಘಾಟ್ನೇ ಯಾಕೆ ಇವ್ರು ಚೂಸ್ ಮಾಡಿಕೊಂಡ್ರು, ಅಲ್ಲಿ ನೆಟ್ವರ್ಕ್ ಸಿಗಲ್ಲ, ಈ ಥರದ್ದೆಲ್ಲ ವಿಚಾರಗಳು ನಾವು ಗಮನಿಸ್ತಾ ಇದ್ದೀವಿ. ಅದರ ಜೊತೆಗೆ ಈಗ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳಿಂದ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಗೋವಾ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಮಧ್ಯೆ ಇರುವಂಥ ಈ ಚೋರ್ಲಾ ಘಾಟ್ ಪ್ರದೇಶ ಏನಿದೆ ಅಲ್ಲಿ ಒಂದು ನೆಟ್ವರ್ಕ್ ಸಿಗೋದಿಲ್ಲ. ಆಮೇಲೆ ಗೋವಾದ ಕೇರಿ ಏನಿದೆ ಅಲ್ಲಿಂದ ಬೆಳಗಾವಿಗೆ ಹೋಗಬೇಕು ಅಂತ ಅಂದರೆ 4 ಗಂಟೆ ಟೈಮ್ ಬೇಕು. ಅಂದರೆ ಎಲ್ಲ ಪಕ್ಕ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿಕೊಂಡು ಯಾವ ಜಾಗದಲ್ಲಿ ಹಣ ರಾಬರಿ ಮಾಡಿ ಹೇಗೆ ಹೋದರೆ ಎಸ್ಕೇಪ್ ಆಗ್ತೀವಿ ಅಂತೇಳಿ ಇವರು ರಾಬರಿಯನ್ನು ಮಾಡಿದರು, ಹೇಗೆ ಪ್ಲ್ಯಾನ್ ಮಾಡಿದರು, ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಸದ್ಯ ಆರೋಪಿಗಳಿಂದ ಪಡೆಯುವಂಥ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದ ನಾಸಿಕ್ ಠಾಣೆಯಲ್ಲಿ ಸದ್ಯ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಈಗೇನು ಒಟ್ಟು 6 ಮಂದಿ ಬಂಧಿತರಿದ್ದಾರೆ ಈ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ. ಅಷ್ಟು ಮಂದಿಯನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ರಾಜೇಶ್ ಶೂಗರ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಾಜೇಶ್, 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆ ತೀವ್ರಗೊಳಿಸಿದ್ದಾರೆ. ಹೇಗೆ ಸಾಗ್ತಾ ಇದೆ ತನಿಖೆ? ಇಲ್ಲಿವರೆಗೂ ಏನ್ ಡೀಟೇಲ್ಸ್ ಸಿಕ್ಕಿದೆ? ಎಸ್ ಪ್ರಭುದ, ಏನಂತಂದ್ರೆ ಅಕ್ಟೋಬರ್ 16ನೇ ತಾರೀಕಿಗೆ ಈ ಘಟನೆ ನಡೆದಿರ್ತಕ್ಕಂಥದ್ದು. ಈಗಾಗಲೇ ಸಂದೀಪ್ ಪಾಟೀಲ್ ಏನೋ ದೂರದಾರ ಇದ್ದಾನೆ, ಈತ ನಾಸಿಕ್ನಲ್ಲಿ ದೂರನ್ನ ಕೊಟ್ಟಿರ್ತಾನೆ. ಈ ದೂರನ್ನ ಆಧರಿಸಿ ಸದ್ಯ ಈಗ ಈ 6 ಜನರನ್ನ ವಶಕ್ಕೆ ಪಡೆದು ಅಲ್ಲಿನ ಏನು ಮಹಾರಾಷ್ಟ್ರ ಏನು ಎಸ್ಐಟಿ ಟೀಮ್ ಇದೆ ಅದು ತನಿಖೆಯನ್ನು ನಡೆಸ್ತಾ ಇದೆ. ಇತ್ತ ಕಡೆ ಬೆಳಗಾವಿಯಿಂದನೂ ಕೂಡ ಒಂದು ಸಿಪಿಐ ನೇತೃತ್ವದಲ್ಲಿ ಒಂದು ಟೀಮ್ ಅನ್ನ ಮಾಡಿ ಈಗಾಗಲೇ ನಾಸಿಕಿಗೆ ಕೂಡ ಕಳಿಸಿಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಏನು ಸಂದೀಪ್ ಪಾಟೀಲ್ ಇದ್ದಾನೆ, ಈತ ತನ್ನ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು, ತನ್ನನ್ನ ಕಿಡ್ನಾಪ್ ಮಾಡಿ ಏನು ನನಗೆ 400 ಕೋಟಿ ರೂಪಾಯಿ ಹಣವನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಅಂತಂದ್ರೆ ಆತನನ್ನ ಒತ್ತೆಯಾಗಿ ಇಟ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಆತ ಅಲ್ಲಿಂದ ಎಸ್ಕೇಪ್ ಆಗಿ ಬಂದು ನಂತರ ಏನು ದೂರನ್ನ ಕೊಟ್ಟಿರ್ತಾನೆ. ಈ ದೂರನ್ನ ಆಧರಿಸಿ ಸದ್ಯ ಈಗ ಮಹಾರಾಷ್ಟ್ರ ಪೊಲೀಸರು, ಕರ್ನಾಟಕ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಿರ್ತಕ್ಕಂಥದ್ದು. ಸದ್ಯ ಸಾಕಷ್ಟು ಚರ್ಚೆಗೆ ಇರೋದಾಗ್ತಂತಾನೆ ಹೇಳ್ಬೋದು. ಯಾಕಂದ್ರೆ ಸುಮಾರು 1 ಅಲ್ಲ 2 ಅಲ್ಲ 400 ಕೋಟಿ ರೂಪಾಯಿ ಏನು ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಆದ್ರೆ ಸಂದೀಪ್ ಪಾಟೀಲ್ ಹೇಳುವ ಪ್ರಕಾರ 1,000 ಕೋಟಿ ಹಣ ಈಗಾಗಲೇ ಎಸ್ಕೇಪ್ ಆಗಿದೆ. ಅದರಲ್ಲಿ 2,000 ಮುಖಬೆಲೆ ನೋಟುಗಳನ್ನ ರವಾನೆ ಮಾಡ್ಲಾಗ್ತಾ ಇತ್ತು. ಬಾಲಾಜಿ ಟ್ರಸ್ಟ್ಗೆ ಈ ಹಣ ವರ್ಗಾವಣೆ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಇದರಲ್ಲಿ ನನ್ನನ್ನ ಸಿಗಿಸ್ಬೇಕಂತ ನಿಟ್ಟಿನಲ್ಲಿ ನನ್ನನ್ನ ಸಾಕಷ್ಟು ತೊಂದರೆಯನ್ನ ಮಾಡಿದ್ರು. ಹೀಗಾಗಿ ಅಂತೇಳಿ ಕರ್ನಾಟಕ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಸದ್ಯ ಈಗ ಏನು ಪೊಲೀಸರು ಕೂಡ ಸಾಕಷ್ಟು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಪ್ರಭುದೇವ್, ಓಕೆ, ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.